ಏನು ಮಳಿಲಿ ರಾಜಮ್ಮ. ಯವ್ವ ಹೊರಗೆ ಹೋಗ್ಯಾನಂದ್ರೆ ಹೋಗ್ಬಿಡುವ ಅದು ನೋಡ್ಲಿ. ಈಗಟ ಕಡಿಮೆ ಆಗೈತೆ ಮಳಿ, ಆದ್ರೆ ಹೆಚ್ಚಿನ ಮಳಿ ಅಲ್ಲಲ್ಲಿ ಇದು. ಹೌದು ಹೌದು ಗಂಗಕ್ಕವ್ರೆ, ನಮ್ದಕ್ಕೆ ಹೊರಗೆ ಬಂದಿಲ್ಲ ನಾವು ತಂಡಿಗೆ, ಅಲ್ಲೇ ಒಲೆ ಮುಂದೆ ಕುತ್ಕೊಂಡ್ಬಿಟ್ಟಿದ್ದೇವಿ. ನಾನು ಹೊಂಟಾಕಿ ಏ ಕರಿನ್ ತಡಿಯ, ಏನ್ ಹೊಂಟಾಳ ಕೇಳೋಣ. ನಾವು ಬ್ಲೌಸ್ ಹಾಕಕ್ರ ಹೊಂಟೇವಿ, ಆಕಿ ಏನ್ ಬರ್ತಾಳ ಏನ್ ಮಾಡ್ತಾಳ ಕೇಳೋಣ. ಶರಣ್ ದೊಕ್ಕಂದವ್ರೇ. ಯವ್ವ ಏನ್ ಚಂದ ಕರಿತೀಯ ನಮ್ಮವ್ವ, ನೀ ಕರ್ದಿದ್ದಕ್ಕೆ ನಿನಗೆ ಅವಾರ್ಡ್ ಕೊಡ್ಬೇಕು ಬಿಡು. ಹೌದಾ ನೀನು ತನ ಕುಂದ್ರಲ್ಲೇ ನಿಂದಕ್ಕೆ ನೀ ಓದ್ರಿದ್ದಕ್ಕೆ ಹೇಳಿ ಕೇಳ್ಬೇಕು. ಶರಕ ಏ ಶರವಕ್ಕ, ಯವ್ವ ಕಿವಿನ ಕೇಳಲ್ವಣ. ಯವ್ವ ಹಿಂತಿರುಗಿ ನೋಡೋದ ನಾನು ಗಂಗಾ ಒದರಾಕ ನಿನ್ನ ಯಾವಕ್ಕೆ ಬಿಡಾಡಿ ಒದರ್ದಂಗ ಆತಲ್ಲ ಯಾವಕ್ಕೆ. ಅಯ್ಯ ನೀನನ್ಲೇ ಈ ಕಡೆ ಹೊಂಟ್ರಲ್ಲೇ ರಾಜಿ, ನಾನು ಕರ್ದ ಕರೆಯತೇಬೇಕಾ ನನಗೆ ಕೇಳ್ಸವಲ್ಲು, ಯಾಕೆ ಗುಮ್ಮನ್ಯಾಗ ಹೊಂಟಿ ಯವ್ವ ನೀನು. ರಂಗವನ್ ಕೈಯಾಗ 2 ಜಂಪರ್ ಹೊಲ್ಯಾಕ ಕೊಟ್ಟು 6 ತಿಂಗಳಾತ್ಲೆ ಹೆಚ್ಚು ಕಡಿಮೆ. ಅದ್ರ ಜೋಡಿ ತಗೊಂಡಿದ್ದು 4 ಜಂಪರ್ ಹರಿದು ಹೋದ್ವು. ನಾನು ಇನ್ನೂ ಜಂಪರ್ ಹೊಲದ್ ಕೊಟ್ಟಿಲ್ಲ ಏನಿಲ್ಲ. ಇವತ್ತು ಬರಬ್ಬರಿ ಆಕಿ ರಾತ್ರಿ ಆಗ್ಲಿ ಕುಂತ್ಕೊಂಡು ಹೊಲಸ್ಕೊಂಡ ಹೋದ್ರಾತ ಅಂತೇಳಿ ನಾನು ಹೊಂಟನಕ್ಕೆ ಮನೆ ಕಡೆ. ಹೌದಾ ಯಾಕ ನೀನು ಆ ಕಡೆ ಹೊಂಟಿನ ನಡಿವೆ ಹಂಗಾರೆ. ನಾನೇ 2 ಜಂಪರ್ ಅದಾವ ಹಾಕಿ ಬಂದ್ರಾತಂತ ಹೊಂಟನಿ. ಮತ್ತು ನಿಂದ 6 ತಿಂಗಳಾದ್ರೂ ಕೊಟ್ಟಿಲ್ಲ ಅಂದ್ರೆ ಇನ್ನೇನು ನನಗೇನು ಈ ವರ್ಷಕ್ಕೆ ಏನು ಬಂದು ಮುಡ್ತತೇನಿಲ್ಲ ಜಂಪರ್ ಹೊಲದ. ಕೇಳು ನಡ್ರಿ. ಇವ ಹಿಂಗೆ ಮಾಡಿಗೊಮ್ಮೆ ನಮ್ಮ ಅಣ್ಣ ಹೋದ ವರ್ಷ ರಾಖಿ ಕಟ್ಟಾಕಂತೆ ರೇಷ್ಮೆ ಸೀರೆ ಕೊಡ್ಸಾನಕ್ಕ. ಅದು 2,500 ರೂಪಾಯಿ ರೇಷ್ಮೆ ಸೀರೆವ. ನಾನು ಚಂದಾಗಿ ಹೊಲಿತಾಳ ಹಂಗಾರ ಅಂಥೇಳಿ ಓದಕ್ಕೆ ಕೈಯ ಜಂಪರ್ ಕೊಟ್ರೆ ಏನು ಮಾಡ್ಯಾಗ ಗೊತ್ತನ, ಮುಂದೊಂಥರ ಡಿಸೈನ್ ಹಿಂದೊಂಥರ ಡಿಸೈನ್ ಆಗಿಬಿಟ್ಟದ. ಮುಂದೆ ಹೂವೆಲ್ಲ ಹಿಂಗೆ ಬಗ್ಗ್ಯಾವು ಕೆಳಗೆ ಮಕ ಮಾಡ್ಯಾವ, ಮುಂದೆ ಹಿಂಗೆ ಮಾಡ್ಯಾವ, ಹಿಂದೆ ಎದ್ದು ನಿಂತ್ಬಿಟ್ಟಾವು. ಹಾಕ್ಕೊಂಡಾಗ ಒಮ್ಮೆಮ್ಮೆವ ಎಲ್ಲರೂ ಯಾರ ಕಡೆ ಹೊಲಿಸಿ ಜಂಪರ್ ಯಾರ ಕಡೆ ಹೊಲಿಸಿ ಜಂಪರ್. ಅವಕ್ಕೆ ನೋಡಿರ ಹೊಲಿಬೇಕಾ ಹೆಂಗೆ ಏಂತ ಅನ್ನೋದು. ಹಂಗೆ ಎಕಡೆ ಬೇಕು ಕಡೆ ಕಟ್ ಮಾಡಿಬಿಟ್ಟಾಳ. ಅದನ್ನು ಹಾಕ್ಕೊಳಕ್ಕೆ ಕಸ ಯಾಕತ್ತ ಇವ ನನ್ನ ಜಂಪರ್ನ ಹಂಗೆ ಹೊಲಿದ್ಬಿಟ್ಟಾವ. ಒಮ್ಮೆ ಆ ಚಂತೆಗೆ ಗಡ್ಗಿ ಕೊಳ್ಳಿಟ್ಟು ಹೊಲಿಯವ ಅಂತ ನಾ ಅಂದಾನೆ. ಅಯ್ಯ ಗಡ್ಗಿ ಕೊಳ್ಳ ಅನ್ನೋದಾಗೇ ಇಲ್ಲ ಏಟು ಆ ಕಡೆ ಈ ಕಡೆ ಮೂಲಿನ ಕೆಡಿಸ್ಬಿಟ್ಟಾಳ ಕಸಿ ಹಚ್ಚುವಲ್ಲಿ ಹಂಗೆ ಮಾಡಿದ್ದ. ಮೂರಾಗ್ರ ಈಕಿನ ಬಿಟ್ರೆ ಮತ್ತೆ ಯಾರು ಅರಿವಿ ಹೊಲಿಯಾರಿಲ್ಲ. ಹಿಂಗಾಗಿ ಏನು ಮಾಡ್ಬೇಕು ಇವ ಅಂತೇಳಿ ಕೇಳೋಣ ಈಗ ಹೆಂಗೆ. ಅದಕ್ಕೆ ಒಂದು ಇನ್ನು ಹಬ್ಬಕ್ಕೆ ಸೀರೆ ತೊಗೊಳಕಿದ್ದೀನಿ. ಈ 2 ಜಂಪರ್ ಚಂತೆ ಹೊಲದ್ರ ಮುಂದಿನ ಜಂಪರ್ ಕೊಟ್ರಾತ ಅಂತೇಳಿ ಕೇಳಾಕ ಹೊಂಟ. ನೋಡೋಣ ಏನು ಮಾಡ್ತಾಳೆ ನಡ್ರಿ ಹೋಗು ನೋಡೋಣ್ರಿ. ನಮ್ದುಕ್ಕೇನು ಹಾಗೆ ಮಾಡಿದ್ರು ಗಂಗಂದು ಅಕ್ಕ. ಹಿಂಗಾಗಿ ನಮ್ದುಕ್ಕೆ ಅವ್ರ ಕಡೆಗೆ ಹಾಕೋದೇ ಬಿಟ್ಟಿದ್ದೇವೆ ನಾವು. ನಿನಗೇನು ಬಿಡಲೇ ರಾಜಿ, ಹೆಂಗಿದ್ರು ನಡಿತೈತಿ ಜಂಪರ್ನ ಕೊಳ್ಳ, ಹೆಂಗಿದ್ರು ನಡಿತೈತಿ. ಅದು ಕೆಟ್ರೂ ಗೊತ್ತಾಗೋದಿಲ್ಲ ಯಾರಿಗೆ ಜಂಪರ್ ಕೆಡಿಸಾಳ ಅನ್ನೋದು ಗೊತ್ತಾಗೋದಿಲ್ಲ. ನೀ ಲೂಸ್ ಹಾಕೊಂಡ್ರು ಅಷ್ಟ ಪಿಟ್ ಹಾಕೊಂಡ್ರು ಅಷ್ಟ ಮ್ಯಾಗ ಬುರ್ಕ ಹಾಕೊಂಡ್ ಬಿಟ್ಟಿರ್ತೀಯಲ್ಲ. ನೀ ಹೆಂಗ್ ಹಾಕೊಂಡ್ರು ನೀನ್ ಜಂಪರ್ ಹಾಕೊಂಡಿದ್ದು ಬಿಟ್ಟಿದ್ದು ಯಾರಿಗೆ ಕಾಣೋದೇ ಇಲ್ಲ. ತಗೋ ನೀ ಚಿಂತೆ ಮಾಡ್ಬೇಡ. ನೋಡಿ ಶಾರಂದು ಅಕ್ಕ ಗಂಗಂದು ಅಕ್ಕ ನಮ್ದುಕ್ಕೆ ಹೆಂಗ್ ಮಾತಾಡ್ತಿದ್ದಾರೆ. ನಾವೇನು ಜಂಪರ್ ಹಾಕೊಳ್ಳೋದಿಲ್ವೇನು? ಜಂಪರ್ ಹಾಕೊಂಡು ಸ್ಯಾರಿ ಹಾಕೊಂಡು ಆಮೇಲೆ ಬುರ್ಕ ಹಾಕೋತೀವಿ ನಾವು. ನಮ್ದು ಸಂಪ್ರದಾಯವೇ ಹಿಂಗದೆ ಅಲ್ವೇ. ಯಾವತ್ತಾಯಿ ನೀ ಹಾಕೋದಿಲ್ಲ ಅಂತ ಹೇಳಿಲ್ಲ, ನೀ ಹಾಕೊಂಡಿರ್ತೀರಿ. ಏನೋ ಚಾರು ಚೂರು ನಿನ್ ಮಿಸ್ಟೇಕ್ ಆದ್ರೂ ಬುರ್ಕ ಹಾಕೊಂಡಿರ್ತಿರಲ್ಲ ಮುಚ್ಕೋತತ್ವ. ನಮ್ಮದು ಹಂಗಲ್ಲ, ನಮ್ಮದು ಬುರ್ಕ ಇರೋದಿಲ್ಲ ಏನಿಲ್ಲ. ಚಾರು ಚೂರು ಮಿಸ್ಟೇಕ್ ಆದ್ರೆ ಅದ ಎದ್ದು ಕಾಂತತ್ವ ಅಂತ ಹೇಳಕತ್ತೇವಿ. ಇರ್ಲಿ ಬಿಡಿ, ನೀವು ಅನ್ನೋದು ಒಂದ್ ರೀತಿಯಿಂದ ನಿಜವಾಗಿದೆ. ಇಲ್ಲಿ ಜಗಳ ಮಾಡಕ್ ಬಂದ್ರೆ ಏನ್ ಜಂಪರ್ ಹಾಕಕ್ ಬಂದ್ರೆ ಹೋಗು ನಡ್ರಿ. ಈಗ ಪಾರೋ ಬರ್ತಿದ್ಲ ಏನ್ ಮಾಡ್ತಿದ್ಲ ಮತ್ತೆ ಕರಿಲಂಗ್ ಹಂಗ ಬಂದೇವಲ್ಲಿ. ಅಲ್ಲೇ ದಾರಿಯ ಕರ್ಕೊಂಡು ಹೋದ್ರಾತ್ ನಡಿ ಏಕ. ಆಕಿ ಇದರ ಮನೆ ಅಲ್ಲೇ ದಾರಿ ಆಕಿ ಬಕ್ಕಲಾಗ ಹಾದು ಹೋಗ್ಬೇಕಲ್ಲ ಮನೆಗೆ ಹೋಗು ನಡ್ರಿ ಅಂತ ಒದ್ರಿ ಕಾಸ ಕರ್ಕೊಂಡು ಹೋದ್ರಾತ್. ಹೌದೇ ಏಕ ಸಾಧಾಡ್ಸತಿನ ತೋಳು ನಿನ್ನೂ ನಿನ್ ಸೊಸ್ತಾರವ. ನಾನು ಸೊಸ್ತಾರ ಏನ್ ಹಾಕೊಂಡು ಬಕ್ವರ್ಲೆ ಬಿಡೋದು ಅಟ್ರ ಐತಿ. ಆಕೆ ಬೇಕಿ ಪ್ಯಾಂಟು ಅಂಗಿ ಓಡ್ನಿ ಸಿಗಾಕೋತಾಳ, ಈಕೆ ಬೇಕಿ ಅಂಗಿ ಚಡ್ಡಿ ಸಿಗಾಕೋತಾಳ. ಅವ್ರ ಸೀರೆ ಉಟ್ಕೋಬೇಕು ಇವ ಅಂದ್ರೆ ನಾ ಜಂಪರ್ ಹೊಲಕ್ ಹಾಕಕ್ ಹೊಂಟನ್ರಲ್ಲ ಅನ್ನೆ. ಜಂಪರ್ ಹೊಲಕ್ ಹಾಕತಾನೆ ಹೊಂಟಾನೆ ನಾನು ಅಂತನ್ನೆ ಅನ್ನೋತ್ತಿಗೆ ಅಂದ್ರೆ ಅತ್ತಿಯಾರ ನನ್ನೂ ಎಡದವ್ರಿ ನಿನ್ನೂ ಎಡದವ್ರಿ ಅಂತ ಇಬ್ರು ಬಿಡಾಡಕ್ಕೆ ತೋಡ್ ಬಂದ್ಬಿಡೋಕ ಹೇಳಿನವ್ರಿಗೆ. ನೀವೇನ್ರ ಜಂಪರ್ ಹಾಕೊಳ್ಳೋದು ಬಿಡೋದು ನಾನ್ ತೀರ್ಸಿನ ಒಂದಿನ ಸೀರೆ ಉಟ್ಟಿದ್ದೆ ನೋಡಿ ನಿಮ್ಮಿಬ್ರು. ನೀವೇನು ಸೀರೆ ಉಡ್ತಿರ್ಲ ಅವತ್ತ ನಿಮ್ಗೆ ಜಂಪರ್ ಹೊಲಕ್ ಹಾಕ್ತಾನೆ. ಮೊದಲು ಸೀರೆ ಉಡಕಲ್ರಿ, ಆಮ್ಯಾಗ ಜಂಪರ್ ಹೊಲಕ್ ಹಾಕಿ ಬರ್ತಾನೆ. ಸೀರೆ ಉಡ್ಲಂಗ ಯಾವಾಗ ನಿಮ್ದು ಜಂಪರ್ ಹೊಲಕ್ ಹಾಕಲ್ಲ. ನಾನು ಒಂದೇನಾರ ನೋಡಿರ್ಬೇಕ ನಿಮ್ ಸೀರೆ ಉಟ್ಟಿದ್ದು. ಹೊಲಸುದು ಇಡುದು ಒಂದು ಟ್ರಜರ್ ತುಂಬೈತದ ಎದಕ್ ಬೇಕಾಗೈತಿ ಅಂತ ಹೇಳಿ ನಾನು ಬೇದ್ ನೋಡಿ ಸರ ಹೆಂಗ್ ತಗೊಂಡ್ ಹೆಂತಿರಿ ಹಂಗ ಹೋದ್ರಕೊಂಡ್ ಜಂಪರ್ನ ತರಬೇಕಾಗಿತ್ತು ಬಿಡ. ಈ ಶ್ರಾವಣದಾಗದು ಉಡಿಯೋದು ತುಂಬಿಸ್ಕೊಳಕ್ ಹೋಗ್ತಾವಲ್ಲ, ಅಕ್ಕಿವಾಡ ತಂದು ಹಾಕಿದ್ರೆ ಮತ್ತೆ ಚಂತೆ ಹೊಲ್ದಿದ್ರೆ ಮತ್ತೆ ಮುಂದೆ ತಂದು ಹಾಕ್ತಿದ್ರಿ. ಮತ್ತೆ ಅವಕ್ಕೂ ಹಾಕೊಳಕ್ರ ಬೇಕಲ್ಲ. ಇವ ಟ್ರಜರಿ ತುಂಬ್ಯಾವಲ್ಲೇ ಜಂಪರ್ ಅವರು ಒಂದಿನಾರ ಸೀರೆ ಉಡ್ಬೇಕು ಅವ್ರ ಕಮ್ಮಗ. ಮತ್ತೆ ಅಷ್ಟುಕೊಂಡು ಟ್ರೆಜರಿ ತುಂಬಿದ್ದು ಏನು ಮಾಡ್ಬೇಕು. ಅದಕ್ಕೆ ನಾನು ಹೇಳಿನವ್ರು ಸರಿಯಾಗಿ ಮೊದ್ಲು ಎಲ್ಲ ತೆಗೆದು ಬಿಡ್ರಿ, ಚೆಂದ ಕಾಣಕತ್ತೊಂದು ನಾನು ಓದ್ ಹಾಕಿ ಬರ್ತಾನೆ ಅಂತ ಹೇಳಿನವ್ರಿ. ಶಾರಂದು ಅಕ್ಕ ಗಂಗಂದು ಅಕ್ಕ ಮಾತು ಹೇಳ್ಕೊಂತ ಇಲ್ಲೇ ನಿಂತು ಬಿಟ್ಟಿದ್ದೀರಿಲ್ಲ, ನಡ್ರಿ ಹೋಗೋಣ. ಇನ್ನ ನಮ್ದಕ್ಕೆ ಹೋಮಲ್ಲಿ ತುಂಬಾ ಕೆಲ್ಸದು ಇದೆ. ಹೋಗು ನಡಿ. ಯಾಕೆನ ಏನು ಮಾಡಾತಿರ್ತಾಳೆ ಏನೋ, ಹೊಲಕ್ಕೆ ಹೋಗಾಳ ಏನು ಮನ್ಯಾಗ ಅದಾಳ. ನಾವು ಹಂಗೆ ಹೊಂಟೇವಿ. ಹೋಗು ನಡ್ರಿ ಹೊಲಕ್ಕೊಂದು ಹೊಕ್ಕಾಲ ಮತ್ತೆ ಅಳಿಯಲ್ಲಿ ಏನು ತಾನ ಇವ. ಅಲ್ಲಿ ನಮ್ಮ ಮನೆ ಬಾಜುಕ ಒಂದು ಮನೆ ಒಂದು ಬಿದ್ದು ಬಿಟ್ಟತ್ವ, ನೀರು ದಾಟೆ ಹೋಗುವಲ್ದಲೇ. ಮತ್ತು ಎಲ್ಲ ರಾಡಿ ಮಣ್ಣು ಎಲ್ಲ ಕವಲ್ಯಾಗ ಬಿದ್ದು ಬಿಟ್ಟತಿ. ನಮ್ಮ ಅಂಗಳದಾಗ ದಾಟಿ ಹೋಗು ನೀರು, ಕವಲ್ಯಾಗ ದಾಟಿ ಹೋಗು ನೀರು ಅಲ್ಲೇ ತಡದ್ ನಿಂತು ಬಿಟ್ಟತಿ. ಸೊಳ್ಳರು ಯವ್ವ ಮುಕ್ರು ಪಟ ಬಿದ್ದಾವ ನೋಡುವ ಯವ್ವ. ನಿನ್ನ ಎದ್ರಾಗ ಬರೀ ಕರೆಂಟ್ ಒಂದಿಲ್ಲ, ಚುಟ್ಟು ಹಿಡಿತಾವ ನೋಡಿ ಸೊಳ್ಳೆ ಹಂಗ. ಅಯ್ಯ ಶಾರು ಅಕ್ಕ ಗಂಗಾ ಯಾರ ರಾಜಿನ ಮೂರು ಮಂದಿ ಏನು ಹೊಂಟಾರ? ಇನ್ನು ಮನೆ ಕಡೆ ಹೊಂಟಾರನ?
ನಾ ಇಲ್ಲಿ ಬರೋದು ಅವ್ರಿಗೇನು ಗೊತ್ತೈತಿ. ಅಟ್ ಒದ್ರೆ ಹೇಳೋನ್ ತಡಿ, ಅಣ್ಣಾರ ಮುಂದೆ ಒದ್ರೆ ಹೇಳ್ತಾವ್ರಿ. ರೀ ಅಣ್ಣಾರ, ಡಾಕ್ಟರ್ ಅಣ್ಣಾರ, ರೀ ಅಣ್ಣಾರ. ಓ ಪರಕರ ಹೇಳ್ರಿ, ಏನಾತು? ರೀ ಅದೇ ಶಾರವಕ್ಕಾರ ಆಮ್ಯಾಗ ಗಂಗಾದು ಹೊಂಟಾರ ನೋಡ್ರಿ, ಒಂದಿಟ ಇಲ್ಲದಾನಂತ ಹೇಳ್ರಿ. ನಾನು ಹಾ ಹೇಳ್ತಾನೆ ಹೇಳ್ರಿ ಅಕ್ಕಾರ. ಶರಕಾರ ಗಂಗಾಕರ್ ರೀ. ಇವತ್ತೇ ಕರೆಯಕತ್ತಾರ ಅಪ್ಪ ಮಂದಿ ನಮ್ಮನ್ನ. ಯಾರು ಕರೆಯಕತ್ತಾರ? ಅದ್ರೇನ್ರಿ ಡಾಕ್ಟರ್ ನಮ್ಮನ್ನ? ಹ್ಞೂ ರೀ, ನಾನ ಕರ್ ನೀ ಅಲ್ಲಿ ಪರಕರ್ ಕೆಳಗದಾರ ನೋಡ್ರಿ, ಕರೆಯಕತ್ತಾರ ನೋಡ್ರಿ. ಪರಕ ಓ ಅಲ್ಲದೇನ? ನಾನು ಮನೆಗೆ ಹೊಂಟಿದ್ನ ನಿನ್ ಕರೆಯಕಂತೇಳಿ. ಪುನೇಕ ನಾನೇ ಇಲ್ಲಿ ಬನ್ನಿ, ಒಂದಿಟ್ಟು ಕೆಲಸ ಇತ್ತು, ಬರ್ತಾನೆ ತಡಿ ತಡಿ. ಅರ್ಬಿ ಹೊಲ್ಯಾಕ ಹಾಕಾಕ ರಂಗವ್ರ ಮನೆಗೆ ಹೊಂಟೇವಿ, ಒಂದೆರಡು ಬ್ಲೌಸ್ ಅದಾವ, ಬರ್ತೀಯಾ? ಏನು ಕೇಳೋಲ್ ತಡಿ ಏಕ, ಬರ್ತಾನೆ ತಡಿ. ಬನ್ನಿ ಬನ್ನಿ. ಮಳೆಗಾಲದಾಗ ಏನ್ ತೆಗ್ನೆ ಹೋಗಿ ನಮ್ಮವ್ವ ರಾಡೋದು ಏನಿಲ್ಲ ನಿನಗ? ಇಲ್ಲೆಲ್ಲಿ ರಾಡಿ ಐತಲಿ. ನಾನೇ ಇವತ್ತು ಹೊಳಗಿದ್ದಕ್ಕೆ ಅಲ್ಲಿ ಹೋಗಿದ್ನ. ಹೋಗಿ ಹಾಲಿನ ರೊಕ್ಕ ಕೊಟ್ರೆ ಕೇಳಿಲ್ಲ, ಅದಕ್ಕೆ ಹೋಗಿದ್ ನೋಡ ಅವ್ರ ಮನೆಗೆ. ಹಾಲಿನ ರೊಕ್ಕ ಕೊಟ್ಟು ಬಂದೆ. ಹೋಗಿ ಬರ್ರಿ ಮನೆಗೆ ಹೋಗ್ರಿ. ಇವ ಮನೆಗೆ ಬೇಕಂದ್ರೆ ಹೊಳ್ಳಿ ಬಂದ್ರ ಅತ್ತ. ರಂಗವನ್ ಮನೆಗೆ ಹೋಗಿ ಒಂದೆರಡು ಜಂಪರ್ ಅದಾವ ಇವ, ಹೋಗಿ ಜಂಪರ್ ಹಾಕಿ ಬರೋಣ ಬರ್ರಿ. ಆಕಿನ ಅಜ್ಜಿ ಆಕಿನ ಏನ್ ಮಾಡಿದ್ರು ಜಂಪರ್ ಕೊಡವಾಳೆ. ಹೊಲದ ಯಾಕೆ ಕೊಟ್ಟು ಒಂದು 4-5 ತಿಂಗಳಾತ್ ನೋಡು ನಾನು ಜಂಪರ್ ಕೊಡವಾಳ. ಅಲ್ಲ ಅಷ್ಟರ ಜಂಪರ್ ಬರ್ತಿದ್ದಾವ ಆಕಿಗೆ ವರ್ಷಾನ್ ಗಟ್ಲೆ ಇಟ್ಕೊಂಡು ಹೊಲಿವ ಅಂತ ನೋಡು. ನಾನು ಇಲ್ಲೇ ಬಾಜು ಅದಾವೆ ಅಂತೇಳಿ ಹಂಗೆ ಮಾಡಕತ್ತಾಳ. ಏನೈತೆ ಇಡೀ ಊರ್ ಮಂದಿ ಹೊಲದ್ ಕೊಡ್ತಾಳ, ನನ್ನ ಹೊಲದ್ ಕೊಡವಾಳ. ಇಲ್ಲೇ ಬಾಜು ಇದ್ಕೊಂಡು ಚಂತೆ ಬೆನ್ನಿ ಹಚ್ಚಬೇಕಾಕಿ. ಅದನ್ನ ಬಿಟ್ಕೊಟ್ಟು ನೀನು ಆಕಿಗೆ ಬೈತಿಲ್ಲ, ಅದಕ್ಕೆ ಹೊಲ ಕೊಟ್ಟಿಲ್ಲ ನಾನು. ಚಂತೆ ಕುತ್ಕೊಂಡ ಬೆನ್ನಿ ಮೆತ್ತಾಕಿ ತಾನು ಹೊಲ ಕೊಡ್ತಾಳ. 2 ದಿನ ಹೊಲ ಕೊಡ್ತಾ ಇವ ಮಾಡು ಕೆಲಸ ಎಲ್ಲ ಬಿಟ್ಟು ಆಕಿಗೆ ಬೆನ್ನಿ ಹಚ್ಚಲ್ವ ಇವ. ಬಾಜುಕ ಅದಾಳ ಅಟ್ ಲಗುನ ಹೊಲ ಕೊಡ್ತಾಳ ಅಂತ ನಾ ಜಂಪರ್ ಹಾಕೀನಿ. ಈಕಿ ನೋಡಿದ್ರೆ ಹಿಂಗೆ ಮಾಡ್ತಾಳ. ಮೊನ್ನೆ ಒಂದೆರಡು ಚಂದ ಹೊಲದ್ ಕೊಟ್ಟಾಳ ಇವ, ಹೋದ ವರ್ಷ ಹಿಂಗಾಗಿ ಹಾಕಿದ್ ನಾನು. ಒಂದು 4 ಹಾಕೀನಿ, 4ರಾಗ ಒಂದು ಹೊಲ್ದಿಲ್ಲ. ತಾಯಿ ನಡಿಲ್ಲ, ನಾನು ಬರ್ತಾನಕಿ ಕೈ ಹಚ್ತಾನಕಿ. ಎಲ್ಲಾರು ಕೂಡ ಕೈ ಹಚ್ಚಿದ್ವಿ ಅಂತಂದ್ರೆ ಅವಾಗ ಹೊಲದ್ ಕೊಡ್ತಾ. ಬ್ಲೌಸ್ ಎಂತ ಚಂದ ಹೊಲದಾಳಿ, ಮತ್ತೆ ರೊಕ್ಕ ಜಾಸ್ತಿ ಕೊಡ್ತಾರ ನೋಡೋರು. ಹಿಂಗಾಗಿ ಒಂದು ಜಲ್ದಿ ಹೊಲಿತಾಳ. ನಮ್ಮ ಇವು ಸಾದಾ ಜಂಪರ್ ನಮ್ಮ ಯಾಕೆ ಹಂಗೆ ಹೊಲಿತಾಳಕಿ? 200 ರೂಪಾಯಿದು ಜಂಪರ್ನ ಹಂಗೆ ಯಾಕೆ ಹೊಲಿತಾಳಕಿ? ಮತ್ತೆ ಬರೇ ಮದುವೆ ಸೀಜನ್ಗೆ ಅವಕನ ಹೊಲ್ಕೊಂತ ಹೊಂಟಿರ್ತಾಳಕಿ. ಅಯ್ಯವ ಏನೈತೇನಿಲ್ಲ, ಆದ್ರೂ ಏನು ಭಾಳ ಬಾತ್ ಬಿಡಕಿ. ಹೋಗು ನಡ್ರಲಿಕ್ಕೆ ಕೈ ಹಚ್ಚಿನಿ ಅಂತ ನನಗಂದು ಸಾಕಾಗಿ ಹೋಗೈತಿ. ಮೊನ್ನೆ ಒಂದ್ಸತಿ ಕೇಳಿದ್ನಿ, ಹೊಳ್ ಕೇಳಿಲ್ಲಕಿಗೆ. ನೀವು ಹೆಂಗೆ ಇದು ಹೊಂಟ್ರಲ್ಲ ನಡ್ರಿ, ಒಬ್ಬರಿಂದ ಒಬ್ಬ ಕೈ ಹಚ್ಚಿ ತಾನ ಹೊಲ್ ಕೊಡ್ತಾ. ನಡ್ರಿ ಬಡ ಬಡ ಹೋಗಿ ಕಾಸು ಏನು ಹೊಲಿತಾಳ ಏನು ಹೊಳಿ ಕೊಡ್ತಾಳ ನೋಡು. ಇಸ್ಕೊಂಡು ಕೊಟ್ರ ಹೊಳಿ ಸುಮ್ಮಂದ್ರ ಆತ, ಮತ್ತೆ ಹೊಲಿತೇನಂದ್ರೆ ಅಲ್ಲೇ ಕೊಟ್ಟು ಬಂದ್ರ ಆತ. ಹೋಗು ನಡ್ರತ. ರಂಗವ ಏನ್ ಮಾಡಕತ್ತಿ? ಅಯ್ಯ ಬರ್ರಿ ಅಕ್ಕಾರ, ಕುತ್ಕೋರಿ ಎಲ್ಲಾರು. ಅಮ್ಮಕಿಗೆ ಬಂದ್ಬಿಟ್ಟೈತಲ್ರಿ ಎಲ್ಲಾರು ಹಿಂದೆ. ಬರಿ ಬರಿ ಕುಂದ್ರಿ, ಭಾಳ ದಿನ ಆಗಿತ್ತು ನೋಡ್ರಿ ಬರ್ಲೆ. ಇಲ್ಲಿ ಕುಂದ್ರ ಪಾರಕ, ನಿಮ್ಗೆ ಜಾಗಕತಿ. ಏನಕ್ಕ ಎಲ್ಲರೂ ನಮ್ಮನೆ ಕಡೆ ಬಂದ್ಬಿಟ್ರಿ, ಆರಾಮದಿರಲ್ಲ ಎಲ್ಲಾರು? ಹ್ಞೂ ನವ ಎಲ್ಲರೂ ಆರಾಮದೇ ನೋಡು. ಹೌದು, ಎಲ್ಲ ಚೇಂಜ್ ಮಾಡಿಬಿಟ್ಟಿ ಬಿಡೀಗ. ರಾಟಿ ಇಲ್ಲಿ ನಾವು ಕುಂದ್ರು ಅಲ್ಲಿ ಇತ್ತು. ಆಮ್ಯಾಗ ಈ ಸೋಫಾ ಅಂತಂದು ಇಟ್ಟಿದಿ, ರಾಟಿಯಲ್ಲಿ ಇಟ್ಟು ಎಲ್ಲ ಸಿಸ್ಟಮೆಟಿಕ್ ಮಾಡ್ಕೊಂಡ್ಬಿಟ್ಟು ಬಿಡಿ, ಚಂದ ಕಾಣಕತ್ತ ನೋಡ. ಹೌದಕ್ಕ, ನಾನು ಚೇಂಜ್ ಮಾಡ್ಸೀನಿ. ಅರಿವಿ ಹೊಲ್ಯಾಕದು ಬಂದಾರು ಬರೀ ನಿಂತ ಹೊಕ್ಕಿದ್ರು, ಹಿಂಗಾಗಿ ಇಲ್ಲೊಂದು ಸೋಫಾ ತರಿಸಿ ಹಾಕಿನಿ. ಆಮ್ಯಾಗ ಹಗಲ ಮಗ್ಲ ರಾಟಿ ಆ ಕಡೆ ಕಿತ್ತಿಡು ಈ ಕಡೆ ಕಿತ್ತಿಡು ಬರೀ ಇದು ಹಾಕಿತ್ತು. ಅದಕ್ಕೆ ಬೇಡ ಬೇಡ ಅಂತೇಳಿ ರಾಟಿ ಒಂದು ಆ ಕಡೆ ಸರಿಸಿಟ್ನಿ. ಆಮ್ಯಾಗ ಮತ್ತಲ್ಲೇ ಎಲ್ಲ ಅರಿವಿ ಹೊಲ್ದಿದ್ದು ಹಾಕದ ಅದನ್ನ ಮಾಡಿಕೊಂಡೆ. ಇನ್ನೂ ಒಂದು ಫರ್ನಿಚರ್ದು ಕಬಾರ್ಡ್ ತರಬೇಕಾಗೈತಿವ. ರೀಲ್ ದಾರ ಅವು ಇವು ಅಂತೇಳಿ ಮೊದಲಿನಂಗೆ ಒಂದೆರಡು ಅಲ್ಲಿ ಜಗ್ಗಷ್ಟು ಬಟ್ಟೆ ಬರಾತ್ ಬಿಟ್ಟಾವ ಹೊಲ್ಯಾಕ. ಹಿಂಗಾಗಿ ಸಾಲ ಹೊಲ್ದು ಜಾಗ ಇಡಾಕ ಅರಿವಿ ಇಡಾಕದು ಒಂದು ಸಣ್ಣ ಕಬಾರ್ಡ್ ತೊಗೊಂಡಂದ್ರೆ ಎಲ್ಲ ಅದ್ರಾಗ ಇಡಾಕ ಬರತ್ತಿ. ಆದ್ರೆ ಬರ್ರಿ ಮಾಡ್ಕೊಂಡು ಬಿಡೆ ರಂಗವ, ಮಸ್ತ್ ಆಗೈತೆ ನೋಡಿ. ಎಲ್ಲ ಅರಿವಿನೂ ಭಾಳ ಹೊಲ್ದು ಕಾಣಿಸುತ್ತಿ. ಏನು ಎಲ್ಲ ಹಬ್ಬಕ್ಕೆ ಜಂಪರ್ ರೆಡಿ ಮಾಡಕತ್ ಬಿಟ್ಟಿ ಬಿಡಿ. ಈಗ ಮನ್ಗಂಡು ಹೊಲ್ದೆ ಎಲ್ಲ ಜಂಪರ್ ಭಾಳ ಚಂದ ಆಗ್ಯಾವು. ಹ್ಞೂ ಅಕ್ಕ, ಮತ್ತು ಹಬ್ಬಕ್ಕೆ ಮುಂದೆ ಕೊಡ್ಬೇಕಂತೇಳಿ ಭಾಳ ದಿನ ಆಗಿತ್ತು ಅವರು ಕೊಟ್ಟು ಜಂಪರ್ನ. ಹಿಂಗಾಗಿ ಎಲ್ಲ ಹೊಲದಿಟ್ಟಂಗೆ ನೋಡು. ನನ್ನ ಜಂಪರ್ ಸಿಕ್ಕುವೇನಿಲ್ಲ ಇವ. ಕೊಟ್ಟು ನಾನು 6-7 ತಿಂಗಳಾಯ್ತು ಜಂಪರ್ನ. ಇನ್ನೂ ಒಂದು ಜಂಪರ್ ಹೊಲ್ದಿಲ್ಲ. ಆವಾಗ ನಾನು ಹುಡುಕ್ತಾನೆ ಕೈಯಲ್ಲಿಟ್ಟನೆ ನೆನಪಾಗಿಲ್ಲ ಅಂತಿದ್ದೆ. ಸಿಕ್ಕುವೇನಿಲ್ಲ ನೋಡ ಜಂಪರ್. ಸಿಕ್ಕಾವಕ್ಕ ನಿಮ್ಮ ಜಂಪರ್ ಸಿಕ್ಕಾವು. ಅಂದ್ರೆ ಸಾಮಾನು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕಿತ್ತಾಡಿದೇವಲ್ಲ, ಇದ್ದು ಅಲ್ಲೇ ಒಂದು ಗಂಟನ್ಯಾಗವು. ಹಿಂಗಾಗಿ ಗಂಟನ್ಯಾಗ ಉಳಿತಾವ ಅಂತ ಹೇಳಿ ಕಬೋರ್ಡ್ ತೊಗೋಬೇಕು ಅನ್ನೋದು ನಾನು. ಈ ಗಂಟನ್ಯಾಗ ಇಟ್ಬಿಡ್ತೀವಿ, ಗೊತ್ತಾಗೋದಿಲ್ಲವು. ಆಮೇಲೆ ಸಿಕ್ಕುವಲ್ಲ ಈ ಅಕ್ಕನ ಜಂಪರ್ ಇವು. ಪಾಪ ಮೊನ್ನೆ ಬಂದು ಕೇಳಿ ಹೋಗಿದ್ರು ಅವರು ಅಂಥೇಳಿ ಕಾಸ ಕಟ್ ಮಾಡಿ ಇಟ್ಟಲ್ಲಿ ಹೊಲ್ದಿಲ್ಲ ಇನ್ನು. ಮತ್ತು 2 ದಿನದಾಗಾದ್ರೆ ಹೊಲಕ್ಕೆ ಕೊಡ್ತಾನೆ. ನಾನು ಏನು ಮಾಡಿದ್ದೆ ಜಂಪರ್ನ? ಆಗ ಶಾರೋಕ್ ಅಂತ ಸಿಕ್ಕು ಬಿಡ. ನಾನು ಜಂಪರ್ ಸಿಕ್ಕಾವೇನಿಲ್ಲ, ಇನ್ನು ಹೊಲ್ದಿ ಏನಿಲ್ಲ ನೋಡಿ. ಏನು ಮಾಡ್ತೀಯ? ಇಲ್ಲೇ ಬಾಜುಕದೇ ಅಂತೇಳಿ ಏನು ಇವ ಯಾಪತಿ ಕಾಡಸ್ತೀಯ ಇವ. ಇನ್ನೊಮ್ಮೆ ನಿನ್ನ ಕಡೆ ಜಂಪರ್ ಹಾಕ್ಬೇಕ ಬೇಡ? ನಾವು ಬಾಜುದಾಗ ಕೆದಾಳ ಪಟಾನ ಹೊಲಕ್ಕೆ ಕೊಡ್ತಾಳ ಅಂತ ನಾ ಜಂಪರ್ ಹಾಕಿದ್ರೆ ಏನು ಜಂಪರಿನ ಸುದ್ದಿನೇ ಇಲ್ಲ ಅದ್ರದ್ದು. ಸಾಕಾಗಿ ಹೋಗ್ತವ ನನಗೂ. ನಾನು ಬಂದೆ, ನನ್ನ ಮಗಳನ್ನ ಕಳಿಸಿದೆ. ನೀ ಏನು ಹೊಲದಾಗ ಕೊಡುವಲ್ಲಿ ಯಾಕಲೆ ಹಂಗೆ ಮಾಡಕತ್ತಿದಿ? ಎಲ್ಲರೂ ಎಷ್ಟು ರೊಕ್ಕ ಕೊಡ್ತಾರೆ, ನಾವು ಅಷ್ಟು ರೊಕ್ಕ ಕೊಡ್ತೇವೆ ತಗೋರ. ನಾವೇನು 10 ರೂಪಾಯಿ ಕಡಿಮೆ ತಗೋರು ಅನ್ನೋಂಗಿಲ್ಲ ಏನಿಲ್ಲ. ಮೊದಲು ನನ್ನ ಜಂಪರ್ ಹೊಲಕ್ಕೆ ಕೊಡು, ಇಲ್ಲ ಹಂಗಾರ ಕೊಟ್ಬಿಡುವ. ಮತ್ತು ನಾನು ಬೇರೆ ಕಡೆ ಎಲ್ಲರೂ ಹೊಲಿಸ್ಕೊತಾನೆ. ಸುಮ್ಮನೆ ನಿನಗೆ ಯಾಕೆ 12-20 ಸತಿ ಬಂದು ಗಂಟೆ ಬರೋದು. ಆಮ್ಯಾಗ ನೋಡಿ ಇವ್ರು ಕಿರಿಕಿರಿ ಎಷ್ಟೈತೆ ಅಂತ ಮತ್ತೆ ನೀ ಅನ್ಕೊಳ್ಳೋದು. ಇದೊಂದು ಸತಿ ಕೊಟ್ಟೇವೆ, ಹೊಲ್ದಿದ್ರೆ ಹೊಲದ ಕೂಡ, ಮತ್ತು ಹೊಲಿಲಿಲ್ಲ ಅಂತಂದು ಹಂಗೆ ತೊಗೊಂಬಾ, ಹೊಲ್ ತೊಗೊಂಡೋಕೇನೆ. ಅಯ್ಯಪ್ಪ ರೊಕ್ಕ ಅಷ್ಟಾಗ ಬೇಜಾರು ಮಾಡ್ಕೊಂಡು ಇವ ಜಂಪರ್ ಹೊಲಕ್ಕೆ ಕೊಡ್ತೇನೆ ನಾನು. ನಾ ಏನು ಹೊಲಿಯಾಕ ಅದಾನೆ.
ನಾನು ಹೊಲದ ಹಂಗೆ ಹೊಳ್ ಕೊಡೋದಿಲ್ಲ, ಹೊಲದಾಗ ಕೊಡ್ತಾನೆ. ಆದ್ರೇನೋ ಒಂದು 2 ದಿನ ಹೆಚ್ಚು ಕಡಿಮೆ ಹಾಕವ, ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಗೊತ್ತಾಯ್ತು ಬಿಡಿ, ಇಲ್ಲೇ ಬಾಜು ಮನೆ ಯಾರ ಅಂತ ನೋಡಿ. ಇಲ್ಲೇ ರಾಸಿ ಜಂಪರ್ ಬಿದ್ದಿದ್ದು, ಒಂದೊಂದು ವರ್ಷಗಟ್ಲೆ ಇದಾವೆ ನನ್ನ ಕಡೆ ಜಂಪರ್ ಹೊಲಿಯಲ್ಲದ್ದು. ಮತ್ತು ಏನು ಮಾಡ್ಬೇಕು ನಾನು ಈಗ? ಒಂದಿಷ್ಟು ಹೊಲ್ದಾನೆ ನಿಂದು, ಒಂದು ಹೊಲ್ದಾನೆ ಇನ್ನೂ ಒಂದು ಬಾಕಿ ಐತಿ. ಎಷ್ಟು 4 ಕೊಟ್ಟಿದ್ದೆಲ್ಲ ನೀನು, ಒಂದು ಹೊಲ್ದಾಗ ಇನ್ನೂ 3 ಬಾಕಿ ಅದಾವೆ. ನಿನ್ನೂ ಶರವಕ್ಕೂ ಕೂಡೇ ಕೊಡ್ತಾನೆ ತಗೋ. ನಾನು ಜಂಪರ್ ಹಾಕ್ಬೇಕಂತ ಬಂದೆ ನಿನ್ನ ಕಡೆಗೆ. ಮತ್ತು ಹೋದ ವರ್ಷದವ ಇನ್ನೂ ಅದಾವ ಅಂದ್ರೆ ಈ ವರ್ಷ ನನಗೇನು ಪಾಳೆ ಸಿಗೋದಿಲ್ಲ ಬಿಡಿ ನಿನ್ನ ಜಂಪರಿಂದ. ಇನ್ನು ಮುಂದಿನ ವರ್ಷ ಬಂದು ಹಾಕಿಕೇನು ಬಿಡುವ. ಮತ್ತೇನು ಮಾಡಿದೆ ಹಾಕ್ಬೇಕಂತಂದೆ. ನೀನು ಇಲ್ಲ ಹೋದ ವರ್ಷದವ ಅದಾವ ನಾನು ಇನ್ನೂ ಅಂತ ಅನ್ನಕತ್ತಿ. ಮತ್ತೇನು ಮಾಡೋದು ಈಗ? ಜಂಪರ್ ಬೇಕು ನಮಗರ ಅರ್ಜೆಂಟಿಗೆ. ನೀ ಯಾರ ಮತ್ತು ಅರ್ಜೆಂಟಿಗೆ ಹೊಲಿದು ಕೊಡಲಿಲ್ಲ ಅಂತ ತೊಗೊಂಡೇನು ಮಾಡೋದು? ಹಂಗ್ಯಾಕಂತೀರಿ ಗಂಗಕ್ಕಾರ? ಕೊಡ್ರಿ, ಹೊಲಿದು ಕೊಡ್ತಾನೆ. ನಿಮ್ಗೆ ಯಾವಾಗ ಬೇಕು ಹೇಳ್ರಿ, ಯಾವಾಗ ಹೊಲಿದು ಕೊಡ್ತಾನೆ. ಯಾವಾಗ ಬೇಕು ಅವಾಗ ಹೊಲಿದು ಕೊಡ್ತಾನೆ ಅಂತೇಳಿ ಇಟ್ಕೊಂಡು ಕಾಸು. ಮತ್ತು ನಾ ಈಗ ಶ್ರಾವಣಕ್ಕೆ ಪೂಜೆಗದು ನಾನು ಸೀರೆ ಉಡ್ಬೇಕು ಚಂದನವಂತೆ ಜಂಪರ್ ಹಾಕ್ಬೇಕಂತ ನಾ ಅನ್ಕೊಂಡೆ. ನೀನು ಸೀರೆ ಮ್ಯಾಗಿನ ಜಂಪರ್ ಕೊಡಲಿಲ್ಲ, ಸೀರೆ ಎಲ್ಲಿಂದ ಉಡ್ಲಿ ನಾನು? ಮ್ಯಾಚಿಂಗ್ ಜಂಪರ್ ಇಲ್ಲ ನಮ್ಗಾರ ಉಡಾಕೆ ಸರಿ ಅನ್ಸೋದಿಲ್ಲ. ಮತ್ತು ನೀನು ಈಗ ಕೊಟ್ಟಿದ್ದೀನಿ ಇನ್ನೂ ಒಂದು ವರ್ಷಕ್ಕೆ ಕೊಡಾಕೆ ಅಂತಂದ್ರೆ ಇರೋದ ಇನ್ನೊಂದು 15-20 ದಿನದಾಗ ಅಂದ್ರೆ ಹಬ್ಬ ಬಂತು. ಬ್ಯಾಡ ಬಿಡುವ, ಬೇರೆ ಕಡೆ ಏನಾರು ಹಾಕ್ತಾನೆ. ಅದಕ್ಕೆ ಕೇಳಾಕಂತ ಬಂದೆ ನಾನು. ಮೊದಲು ಜಂಪರ್ ತರಲಿಲ್ಲ, ಏನೇನು ಹಾಗೆ ಕೇಳಿ ಹೋದ್ರಾತಂತೆ. ಅದಕ್ಕೆ ಅಂದ್ರೇನು ಗಂಗಂದು ಅಕ್ಕ ನೀವು? ರಂಗಂದು ಅಕ್ಕ ಅಂದಕ್ಕೆ ಬ್ಲೌಸು ಅಚ್ಚಾಗಿ ನೈಸಿಲ್ಲ ಈಗ. वो आदमी के ब्लाउजू पूरा पक्का के नहीं आती है, पूरा कट 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 आती है. ब्लाउजू बहुत गंदा के सिला के दियाएगा मेरे को पास, ऐसा बोल रहे हैं. ये ರಾಜಿ ನನ್ನ ಮರ್ಯಾದೆ ಕಳಿಬೇಕಂತ ಮಾಡಿ ಅನ್ಲೇ ಮುಚ್ಕೊಂಡು ಕುಂದಿರ್ತಾನದ. ನೀ ಮಾತಾಡೋದು ಅರ್ಧಂಬರ್ಧ ಹಿಂದಿ. ಆಕೆ ಏನರ ತಿಳಿತ ನಿನ್ನ ಕುಡಿ ಜಾಡಿಸಿ ಒದ್ದು ಹೊರಗೆ ಹಾಕ್ತಾಳೆ. ಸುಮ್ಮನೆ ಕುಂದ್ರಾಟ. ಗಂಗಕ್ಕ, ರಾಜ್ಮಾ ಅಕ್ಕಾರ ಏನು ಮಾತಾಡಕತ್ತಾರ? ನಂಗೇನು ಅರ್ಥ ಆಗಲಿಲ್ಲ ಅವ್ರು ಮಾತಾಡಿದ್ದು. ಏನಿಲ್ಲವ, ನೀನು ಜಂಪರ್ ಭಾಳ ಚಂದ ಹೊಲಿತಿದಿ ಗಂಗಂದು ಅಕ್ಕ, ಇಲ್ಲೇ ಹಾಕ್ರಿ ನೀವು ಅವ್ರ ಕಡೆಗಿನೇ ಅಂತ ಹೇಳಾಕತ್ತ. ಗಂಗಂದು ಅಕ್ಕ ಏನು ಸುಳ್ಳು ಹೇಳ್ತಿದ್ದಾರೆ ನೋಡಿ.